ಹಾಯ್ ಫ್ರೆಂಡ್ಸ್, ನೋಡ್ರಿ ಇಲ್ಲೆಲ್ಲ ಸ್ನೋ. ಇವತ್ತು ಒಂದು ವಿಡಿಯೋ ಮಾಡಿದ್ದೆ ನಾನು. ಆ್ಯಕ್ಚುಲಿ ಕಾರ್ ಇಲ್ಲಾಂದರೆ US ಒಳಗೆ ಕಾಲಿಲ್ಲ ಅಂತ ಹೇಳಿದ್ರೆ ಅರ್ಥ. ಎದಕ್ಕಂದ್ರೆ ಇದೆ ನೋಡ್ರಿ ಎಕ್ಸಾಂಪಲ್. ಇವತ್ತು ನನ್ನ ಕಾರ್ ಸ್ನೋ ಸಂಬಂಧ ಹೊರಗೆ ತೆಗಿಯೋಕ್ಕಾಗಿಲ್ಲ. ವಾಕ್ ಅಂತೂ ಯಾರೂ ಮಾಡೋಂಗಿಲ್ಲ. ಫಸ್ಟ್ ಥಿಂಗ್ ಪರಿಸ್ಥಿತಿ ವಾಕ್ ಮಾಡಿದ್ರಂತೂ ಭಾಳ ಕೆಟ್ಟೈತೆ ಇಂಟ್ರದಾಗ. ಇಲ್ಲ ಊಬರೇ ಗತಿ. ಆಮೇಲೆ ಊಬರ್ದವ್ರು ಎವ್ರಿ ಟೈಮ್ ಎಲ್ಲ ಕಡೆ ಸೇಮ್ ಸರ್ವಿಸ್. ಸಮ್ ಟೈಮ್ ಅವೈಲೇಬಲ್ ಇರ್ತಾರೆ, ಸಮ್ ಟೈಮ್ ಇರೋಂಗಿಲ್ಲ. ಸೊ ನಡಿಬೋದು ಅಂಥೇಳಿ ಇವತ್ತು ಸ್ವಲ್ಪ ಸನಿ ಇತ್ತು, ಮೆಲ್ಟ್ ಆಗಿರ್ಬೋದು ಅಂಥೇಳಿ ನೋಡ್ರಿ. ಅದಕ್ಕೆ ಹೇಳೋದು US ಒಳಗೆ ಕಾರ್ ಇಲ್ಲ ಅಂತಂದ್ರೆ ಕಾಲಿಲ್ಲ ಅಂತಂದಂಗೆ. ಇದೇ ಎಕ್ಸಾಂಪಲ್. ಮೈ ಗಾಶ್, ಸ್ಲಿಪ್ ಆಗ್ತಾವೆ ಒಂದೊಂದು ಸಲ. ಆಮೇಲೆ ನಮ್ಮನ್ನು ಯಾರು ನೋಡ್ಕೊಳ್ಳೋರು US ಒಳಗೆ. ಓ ಮೈ ಗಾಶ್, ಕಂಪ್ಲೀಟ್ ನಿಮಗೆ ಸ್ಕೂಲಿಗೆ ಹೋಗೋತನ ಎಲ್ಲನೂ ತೋರಿಸ್ತೀನಿ. ಅದಕ್ಕೆ ಹೇಳೋದು US ಒಳಗೆ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಆಮೇಲೆ ವ್ಯಾಲಿಡ್ ಇರಬೇಕು ಯಾವಾಗಲೂ. ಎಕ್ಸ್ಪೈರಿ ಆಗಾಕೆ ಬಂದಿದ್ರೆ ಇಮಿಡಿಯೇಟ್ ಮಾಡಿಸ್ಕೋಬೇಕು. ಆಮೇಲೆ ಇಲ್ದಂತೂ ವಾಕ್ ಮಾಡೋಕ್ಕೆ ಬರೋಂಗಿಲ್ಲ ಪರಿಸ್ಥಿತಿ. ಆಮೇಲೆ ಎಲ್ಲರಿಗೂ ಕಂಪಲ್ಸರಿ ಡ್ರೈವಿಂಗ್ ಬರ್ತಿರ್ಬೇಕು. ಸೊ ಲೈಫ್ ಯಾವ ಕಂಟ್ರಿ ಒಳಗಾದರೂ ಇರಲಿ, ಲೈಫ್ ದೂರಿಂದ ಎಲ್ಲ ಭಾರಿ ಕಾಣಿಸ್ತದೆ. ಆದರೆ ಹತ್ತಿರದಿಂದ ನೋಡಿದ್ರೆ ಅದರದ್ದೇ ಆದ ಎಲ್ಲ ಥರನೂ ಕಾಂಪ್ರಮೈಸಸ್, ಬೇರೆ ಡಿಫ್ರೆಂಟ್ ಕಾಂಪ್ರಮೈಸಸ್, ಅಡ್ಜಸ್ಟ್ಮೆಂಟ್ ಇರ್ತಾವೆ. ಆಮೇಲೆ ಕಂಪಲ್ಸರಿ ಜಾಬ್ ಅಂತೂ ಇರಬೇಕು. ಆಮೇಲೆ ಒಂದು ಇನ್ಕಮ್ ಮೇಲಂತೂ ನಡೆಯಂಗೆ ಇಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಸ್ಕೂಲ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸ್ಕೂಲ್ ಎಜುಕೇಷನ್ ಚಲೋ ಐತಿ ಇಲ್ಲಿ. ಆಮೇಲೆ ಫೆಸಿಲಿಟೀಸ್ ಎಲ್ಲ ಚಲೋ ಐತಿ ಇಲ್ಲಿ. ಮಕ್ಕಳು ಆ್ಯಕ್ಚುಲಿ ಕಂಟ್ರಿ ಬಿಟ್ಟು ಬಂದ್ರೆ ಬೇರೆ ಕಡೆ ಅಡ್ಜಸ್ಟ್ ಆಗಂಗಿಲ್ಲ ಅಂತಾರೆ. ಬಟ್ ಅದ್ರ ಸಂಬಂಧ ನಾವೆಲ್ಲ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಂತ ಹೇಳಿ ಮನೆಯೊಳಗೆ ಕನ್ನಡ ಮಾತಾಡ್ತೀವಿ. ಆಮೇಲೆ ಕನ್ನಡ ಕಲಿಸ್ತಿರ್ತೀವಿ. ಸೊ ಅವಾಗ ನಮ್ಮ ಕಂಟ್ರಿ ಬಂದು ಇಂಡಿಯಾಗೆ ಬಂದು ವಿಸಿಟ್ ಆಗಿ, ಬಟ್ ಎಲ್ಲ ಮಕ್ಕಳು ಅಡ್ಜಸ್ಟ್ ಆಗಂಗಿಲ್ಲ. ಬಟ್ ಅದನ್ನು ಕಂಟಿನ್ಯೂಸ್ ಅವಾಗ ವಿಸಿಟ್ ಮಾಡ್ಕೊತಿದ್ರೆ ಅವ್ರಿಗೂ ಎಲ್ಲ ಗೊತ್ತಿರ್ತೈತಿ. ಸೊ ನಮ್ಮ ಕಂಟ್ರಿನೂ ಬೆಸ್ಟ್ ಐತಿ, ಅದರೊಳಗೂ ಕಡಿಮೆ ಇಲ್ಲ. ನಾನು ಇಲ್ಲಿದ ಎಜುಕೇಷನ್ ಪದ್ಧತಿ ಸ್ವಲ್ಪ ಕ್ವೈಟ್ ಚೇಂಜ್ ಐತಿ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ದಿ ಬೆಸ್ಟ್.